आप देख रहे हैं 7 न्यूज। मैं आपके साथ मोहम्मद सलमान जुनैदी। डीके शिव कुमार के सीएम बनने की खुशी में बीजापुर में कांग्रेसियों ने मनाया जोरदार जश्न। जैसे कि आज 3 जून 2026 को डीके शिव कुमार ने कर्नाटका के नए सीएम के तौर पर शपथ ली है। इसी खुशी में कर्नाटक के हर एक शहर में जो है जोरदार कांग्रेसियों की ओर से जश्न मनाया जा रहा है। तो इसी तरह से बीजापुर शहर में भी कांग्रेस पार्टी की ओर से डीके शिव कुमार का स्वागत करते हुए डीके शिव कुमार के नए सीएम बनने की खुशी में ढोल बाजे बजाकर पटाखे फोड़कर एक दूसरे को बधाई देते हुए मिठाई खिलाकर जो है डीके शिव कुमार के नए सीएम बनने की खुशी में जश्न मनाया। इस मौके पर कई कांग्रेसियों ने बात करते हुए अपनी अपनी प्रतिक्रिया व्यक्त की है। सुनिए। ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಇದೇ ತಾನೇ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಬಿಜಾಪುರ ಜಿಲ್ಲೆಯ ಜನತೆ ವತಿಯಿಂದ ಕಾಂಗ್ರೆಸ್ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಬಳಗ ವತಿಯಿಂದ ಮೊಟ್ಟ ಮೊದಲಿಗೆ ಅವರಿಗೆ ಶುಭಾಶಯವನ್ನು ಹಾರೈಸುತ್ತಾ ಇವತ್ತಿನ ದಿವಸ ಗೆಳೆಯರೇ ಮತ್ತೊಂದು ವಿಷಯ ಅಂದ್ರೆ ನಮ್ಮ ನೆಚ್ಚಿನ ನಾಯಕರಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಶ್ರೀಮಾನ್ ಸಿದ್ದರಾಮಯ್ಯಜಿ ಅವರಿಗೆ ದಿಲ್ಲಿಯ CWC ವರ್ಕಿಂಗ್ ಕಮಿಟಿ ಸದಸ್ಯರಾಗಿ ನೇಮಿಸಿದ್ದಕ್ಕೆ ಖುಷಿಯನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ। ನೂತನ ಸಿಎಂ ಬಗ್ಗೆ ಹೇಳ್ಬೇಕಾದ್ರೆ ಅವರು ಗೆಳೆಯರೇ ಈಗಿನ ರಾಜಕೀಯ ಮಾಡ್ತಾ ಇಲ್ಲ। ಅವರು ಸುಮಾರು 42 ವರ್ಷದಿಂದ ಅವರು ಬಹಳ ಕಠಿಣವಾದಂತ ರಾಜಕೀಯ ಜೀವನವನ್ನು ಕಲಿಸಿದ್ದಾರೆ। ಹಲವಾರು ಮಿನಿಸ್ಟರ್ ಆಗಿ ಉಪಮುಖ್ಯಮಂತ್ರಿ ಆಗಿ ಈಗ ಮುಖ್ಯಮಂತ್ರಿ ಆಗಿ ನಿರೀಕ್ಷಣೆ ಅಂದ್ರೆ ಅವರು ಎಲ್ಲ ಜೀವನ ಕಷ್ಟ ನೋಡಿದ್ದಾರೆ। ಈಗ ಆಲ್ರೆಡಿ ನಮ್ಮ ಸರ್ಕಾರವನ್ನು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜಿ ಅವರು ಈ 5 ಗ್ಯಾರಂಟಿಯನ್ನು ಕೊಡುಗೆ ನಾವು ಈ ಕರ್ನಾಟಕ ಕೊಟ್ಟಿದ್ದೀವಿ ಗೆಳೆಯರೆ, ಯಾವ ರಾಜ್ಯ ಒಳಗಿಲ್ಲ। ಅದು ಸಕ್ಸಸ್ಫುಲ್ ಆಗಿ ನಾವು ಅದೇನು ಅನೌನ್ಸ್ ಮಾಡಿದ್ದೀವಿ 137 MLAಗಳು ಗೆಲ್ಲಲಿಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಶ್ರಮವೂ ಇದೆ। ಆ ನಿಟ್ಟಿನಲ್ಲಿ ಅವರು ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಕಷ್ಟ ನೋವನ್ನು ಅವ್ರಿಗೆ ಗುರುತಿದೆ। ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ಡೆವಲಪ್ಮೆಂಟ್ ಅನ್ನು ಮಾಡ್ತಾರಂತ ನಾವು ಕಾಂಗ್ರೆಸ್ ಅವರು ಬಿಜಾಪುರ ಸಿಟಿನವ್ರು ನೋಡ್ತಿರ್ಬೇಕು, ಈ 10 ವರ್ಷದಿಂದ 8ರಿಂದ 10 ವರ್ಷ ಏನೂ ಕೆಲಸ ಆಗಿಲ್ಲ। ರೋಡ್ಗಳು ತೆಗ್ಗೆಲ್ಲೈತಿ, ರೋಡ್ ಎಲ್ಲೈತಿ ಬರ್ತಾ ಇಲ್ಲ। ಸರ್ಕಾರ ನಮ್ದು ಇದು ಕೂಡ ಈ ಸಲ ಬಿಜಾಪುರ ನಗರದ ಶಾಸಕರು ಏನೂ ಮಾಡ್ತಾ ಇಲ್ಲ। ಅದೇ ತಾವು 10 ವರ್ಷ ಹಿಂದೆ ಹೋದಾಗ ಮನೆಗೆ ಮೂಲೆಗೆ ಓಣಿ ಒಳಗೆ ಕಾಂಕ್ರೀಟ್ ರೋಡ್ ಆಗ್ಯಾವ ನೋಡ್ಬೋದು। ಅದೇ ರೋಡ್ ಇನ್ನ ತನಕ ನಡೆದ ಅದು ಮಕ್ಬೂಲ್ ಬಾಗವಾಡ್ರು ಇದ್ದಾಗ ಅವರು MB ಪಾಟೀಲ್ ಅವರು ಮಕ್ಬೂಲ್ ಬಾಗವಾಡ್ರು ಕೊಡುಗೆ ಇದು, ಅದು ನಾವು ಮರಿಬಾರದು ಗೆಳೆಯರು। ಅದರ ನಿಟ್ಟಿನಲ್ಲಿ ಮತ್ತೊಬ್ಬ ನಮ್ಮ ಬಹಳ ಉಚ್ಚ ಮಟ್ಟದ ನಮ್ಮ ನಾಯಕರಾದಂತ ಶ್ರೀ MB ಪಾಟೀಲ್ ಅವರಿಗೆ ಮತ್ತೊಮ್ಮೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ। ಮತ್ತೊಂದು ತಪ್ಪಿದಿನ ನಮ್ಮ ನೆಚ್ಚಿನ ನಾಯಕರಾದಂತ ಡೆಪ್ಯೂಟಿ CM ಆಗಿ ನಮ್ಮ ಪರಮೇಶ್ ಅವರು ಇದೀಗ ಅಧಿಕಾರ ತಗೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಕೊಟ್ಟು ಆಮೇಲೆ MB ಪಾಟೀಲ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಸಾಕಷ್ಟು ಬಿಜಾಪುರ ಬರಗಾಲಿತ್ತು ಶ್ರೀ ಅವ್ರು MB ಪಾಟೀಲ್ ತಮ್ಮ ಭಾಷಣ ಒಳಗೆ ಹೇಳ್ತಿದ್ರು, ಬಿಜಾಪುರ್ಗ ಸಿದ್ದೇಶ್ವರ ಸ್ವಾಮಿ ಹೇಳ್ತಿದ್ರು ಒಂದು ಬಕ್ಷಿ ನೀರು ಕೊಡಪ್ಪ। ಆ ನಿಟ್ಟಿನಲ್ಲಿ ಆ ತಲೆಗೆ ತಗೊಂಡವ್ರು ನೀರು ಮಾಡಬೇಕು ಬಿಜಾಪುರ ಡಿಸ್ಟ್ರಿಕ್ಟ್ ಎಲ್ಲ ಇಡೀ ಕರ್ನಾಟಕ। ಮತ್ತೊಂದು ನಮ್ಮ ಅಪೇಕ್ಷೆ ಏನಂದ್ರೆ ಅವ್ರಿಗೆ ಮತ್ತೆ ನೀರಾವರಿ ಮಂತ್ರಿ ಮಾಡಬೇಕಂತ ಎಲ್ಲ ಕಾಂಗ್ರೆಸ್ ಅವರಿಂದ ಎಲ್ಲ ನಮ್ಮ ಜನರ ಅಪೇಕ್ಷೆ ಇದೆ ಗೆಳೆಯರೇ। ನನ್ನ ಹೆಸರು IM ಇಂಡಿಕರ್, ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಕೊಟ್ಟಿದ್ರು।
नमस्कार। बहुत खुशी का दिन है कि आज जो है 25वां जो है मुख्यमंत्री बन के हमारे डी.के. शिव कुमार साहब जो है शपथ लिए हैं। तो हम यहाँ पे देख सकते हैं आप तमाम जो जमे हैं डॉक्टर महबूब बाबा साहब के नेतृत्व में जो है पूरा हमला आया हुआ है सेलिब्रेशन के लिए। डी.के. शिव कुमार साहब को जो है चीफ मिनिस्टर बनाया गया है। बहुत मेहनतों के बाद जो है ये वक्त आया हुआ है, तो हमसे बड़ी उम्मीद रखते हैं। जैसे सिद्धरामैया साहब ने जो है बहुत अच्छे काम किए हैं, 5 गारंटी दिए थे और एक 6ठी गारंटी भी दी है रेवेन्यू डिपार्टमेंट के लिए, तो बहुत खुशी की बात है। हम लोग ये उम्मीद भी करते हैं कि आइंदा जो है 2 साल का टर्म है हमारे कांग्रेस पार्टी का, इससे बेहतर जो है डेवलपमेंट करे ताकि 2028 में हमारी सरकार फिर से दोबारा पक्की बनकर आए। और हम डॉक्टर RD पाटिल साहब का भी जो है बहुत बहुत शुक्रिया अदा करते हैं कि आपको भी जो है एक प्रधान एक जो है मिनिस्ट्री पोस्ट दिया जा रहा है। और हम जो है ये उम्मीद करते हैं सरकार से कि हम जो है डॉक्टर MB पाटिल साहब को जो है डिप्टी चीफ मिनिस्टर का जो है पोस्ट दिया जाए, ये हमारी ऐसी आग्रह है। इसलिए आप तमाम मीडिया वालों को मैं धन्यवाद करता हूँ कि आपने अपना कीमती वक्त लेकर यहाँ पे पहुंचे हैं। और पूरा हमला जो है डॉक्टर महबूब बाबा साहब की निगरानी में आया हुआ है सेलिब्रेशन के लिए, और जो है यहाँ पे हम लोग सेलिब्रेशन कर रहे हैं। थैंक यू वेरी मच। यूटी का नहीं वो जो है स्टेट और हाई कमांड का निर्णय है। आप भी देखेंगे वो सच है झूठ है वो इंक्वायरी होती है, उन्होंने डिसीजन लेता है। इसके बारे में हमें यूटी का जरा है आने सेकंड इसमें जो है 2-3 मिनट में आने के इम्कान है, ऐसी अपील है हमारी सरकार और 2-3 मुस्लिम बनाए। ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ 25ನೇ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಬಿಜಾಪುರ ನಗರ ವತಿಯಿಂದ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿ ಎಲ್ಲ ವತಿಯಿಂದ ಅವರಿಗೆ ಶುಭಾಶಯ ಕೋರ್ತಾ, ಮೊದಲನೇದಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ರಾಷ್ಟ್ರೀಯ ಸೋನಿಯಾ ಗಾಂಧೀಜಿ ಆಗಲಿ ರಾಹುಲ್ ಗಾಂಧಿ ಅವರಿಗೆ ಹಾಗೂ ನಮ್ಮ ಅತ್ಯಂತ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೆ ಧನ್ಯವಾದಗಳು ಹೇಳುತ್ತಾ, ಮತ್ತು ನಮ್ಮ ಜಿಲ್ಲೆಯ ಹೆಮ್ಮೆಯ ರಾಜಕಾರಣಿ ನಮ್ಮ ಜಿಲ್ಲೆಯ ಅಭಿಮಾನಿ ನಮ್ಮ ಎಲ್ಲರ ನಾಯಕರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೂಡ ಅದಕ್ಕೆ ನಾವು ಗಾಂಧಿ ಚೌಕನಲ್ಲಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಎಲ್ಲರಿಗೆ ಹಾಗೂ ನಿಮ್ಮ ಮೀಡಿಯಾದವರ ವತಿಯಿಂದ ನಮ್ಮ ಕರ್ನಾಟಕ ಜನರಿಗೆ ಶುಭಾಶಯಗಳು ಧನ್ಯವಾದಗಳು. ಕಾಂಗ್ರೆಸ್ ಸಂಭ್ರಮ 5 ವರ್ಷದ ಸಂಭ್ರಮ ಹೆಂಗಿತ್ತಂತಂದ್ರೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ಬಲವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇಬ್ರು ಅಣ್ಣ ತಮ್ಮನ ಹಾಗೆ ಬಂದ್ರು. ಒಂದು ಅಧಿಕಾರ ನಡೆಸ್ಬೇಕಂದ್ರೆ ಬಹಳ ಕಷ್ಟ, ಒಂದು ಮನೆ ನಡೆಸೋದು ಬಹಳ ಕಷ್ಟ ಅವ್ರ ಜೀವನದಲ್ಲಿ. ಇಷ್ಟೆಲ್ಲ ಒಂದು ಇಡೀ ಒಂದು ಜಿಲ್ಲೆಯ ನಾಡಿನ ಜನತೆಗೆ ಸಂಭಾಳಿಸಿದಂತ 3 ವರ್ಷ ಕಾಲ ಸಿದ್ದರಾಮಯ್ಯನವರು ನಮ್ಮ ಗ್ಯಾರಂಟಿಗಳು ಹೆಣ್ಮಕ್ಳು ಬಸ್ನಲ್ಲಿ ನಮ್ಮ ಸಿದ್ದರಾಮಯ್ಯರು ಇವಾಗ ಬಸ್ನಾಗ ಬರುವಾಗ ಜಗಳ ಮಾಡ್ತಿದ್ರು. ಸಿದ್ದರಾಮಯ್ಯರು ನಮ್ಗೆ ಗ್ಯಾರಂಟಿ ಕೊಟ್ಟು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ನಮಗೆ ಒಳ್ಳೆ ಒಂದು ನಾಡಿನ ಜನತೆಗೆ ಪ್ರತಿ ಮನೆಗೆ ಇವತ್ತು ತಲುಪ್ಯಾರ. ನಮ್ಮ ಸರ್ಕಾರ ಅಂತಂದ್ರೆ ಯಾವುದಕ್ಕೂ ತಲೆ ಬಾಗಲ್ಲ, ಯಾರಿಗೂ ಮಾತು ಕೇಳಲ್ಲ. ಅವ್ರು ಬಿಜೆಪಿ ಅವರು ಸಟ್ ಹೊಡೆದ್ರು ಕೂಡ ನಾವು ಮಾಡಿ ನಡೆದಂತ ನಮ್ಮ ಸರ್ಕಾರ ಇವತ್ತು ಗದ್ದಿಗೆಗೆ ಇವತ್ತು ಸಿದ್ದರಾಮಯ್ಯನವರು ಅನ್ನ ಭಾಗ್ಯ ಕೊಟ್ಟು ಅನ್ನ ಭಾಗ್ಯ ಎಲ್ಲ ಹಂಚಿ ಹರಿದಂತ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಅವರ ಮಾತಿಗೆ ಮಣಿದು ಮಾತಿಗೆ ಅವರು ಜಯಕಾರ ಹಾಕಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಅದಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ತನ್ನ ಗದ್ದಿಗೆಯನ್ನು ಇವತ್ತು ಮುಖ್ಯಮಂತ್ರಿ ಗದ್ದಿಗೆಯನ್ನು ಹಿಡಿತಾ ಇದ್ದಾರೆ. ಅದಕ್ಕಿಂತ ನಮ್ಮ ನಾಡಿನ ಅತಿರಥ ಮಹಾರಥ ಭಗೀರಥ ಅನಿಸಿಕೊಂಡಂತ ನೀರಾವರಿ ಮಂತ್ರಿ ಮತ್ತೆ ನಮ್ಮ ನಾಡಿಗೆ ನೀರಿನ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ಮತ್ತೆ ಎಲ್ಲೆಲ್ಲಿ ನೀರನ್ನು ಮತ್ತು ರೈತರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅವರು ಒಳ್ಳೆ ರೀತಿಯಿಂದ ಇವತ್ತು ನಮ್ಮ ನಾಡಿಗೆ ಒಳ್ಳೆ ಒಂದು ನೀರಾವರಿ ಮಂತ್ರಿ ಕೊಟ್ಟಿದ್ದಕ್ಕೆ ನಮ್ಮ ಜನತೆಗೆ ಮತ್ತು ಅವರಿಗೆ ಎಲ್ಲ ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಕುಟುಂಬಕ್ಕೆ ನಾವು ತುಂಬಾ ಹಾರೈಸಿ ನಾವು ಖುಷಿಯಾಗಿದ್ದೇವೆ. ಇವತ್ತು ಡಿ.ಕೆ. ಶಿವಕುಮಾರ್ ಗದ್ದಿಗೆ ಎಲ್ಲರೂ ರುಕ್ಮಿಣಿ ಚವ್ಹಾಣ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ.
ಧನ್ಯವಾದಗಳು.